ಹೊಂದಿರತಕ್ಕಂಥವರು ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಮುಖ್ಯ ಅತಿಥಿಗಳ ಶುದ್ಧ ರವಿ ಆರ್ಗರಣಿ ಸರ್ ಮಾತನಾಡಬೇಕು. ಉಸಿರು ಟೀಸರ್ನ ಕಾರ್ಯಕ್ರಮದ ಭಾಗವಾಗಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಆಕಸ್ಮಿಕವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ನಾನು ಕಿಟ್ಟಪ್ಪನ್ನ ತುಂಬ ದಿನ ಆದಮೇಲೆ ಯಾವಾಗಲೂ ರಾತ್ರಿ ಹೊತ್ತು ನೋಡ್ತಾ ಇದ್ದೆ. ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದು ನಿರ್ಮಾಪಕರಾದ ಲಕ್ಷ್ಮೀ ಹರೀಶ್ ಅವರು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಸ್ಟಾರ್ ಕಾಸ್ಟ್ ನೋಡಿದಾಗ ನಂಗೆ ತಿಲಕ್ ಅವರು ಯಾವುದೇ ಸಿನಿಮಾ ಮಾಡಿದ್ರು ಭಾಳ ಚೆನ್ನಾಗಿ ಕಾಣಿಸ್ತಾರೆ. ಅವರು ಒಂದು ಡೆಡಿಕೇಟೆಡ್, ಯಾಕೆಂದರೆ ಅವರು ಇದೆಲ್ಲ ಬಾಡಿಯಾಗಿ ಇಟ್ಕೊಂಡಿರೋದು ಭಾಳ ಖುಷಿ ಆಗುತ್ತೆ. ಹಾಗೆ ಪ್ರಭಾಕರ್ ಅವರ ಪ್ರಯತ್ನ, ಎಲ್ಲರೂ ಇಲ್ಲಿ ಇಷ್ಟು ಜನ ಮಾತಾಡಿದ್ರು, ಪ್ರಿಯಾ ಮಾತಾಡಿದ್ರು, ಅಪೂರ್ವ ಮಾತಾಡಿದ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಮಾತಾಡಿದ್ರು ಒಂದೇ, ನಿಮ್ಮನ್ನೆಲ್ಲ ಪ್ಲೀಸ್ ಮಾಡೋದು. ಯಾಕೆಂದರೆ ಪ್ರತಿಯೊಬ್ಬರು ಇವತ್ತು 450 ಸಿನಿಮಾ ರಿಲೀಸ್ ಆಗಿದೆ ವರ್ಷದಲ್ಲಿ. ಯಾವ ಸಿನಿಮಾ ಹಿಟ್ ಆಯಿತು ಕನ್ನಡ ಅಂದಾಗ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ಪ್ರಯತ್ನ ಪಡ್ತಾನೆ ಇದ್ದಾರೆ, ಎಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಬರ್ತಾ ಇದ್ದಾರೆ. ಅದೇ ನಮ್ಮ ಪ್ರೋತ್ಸಾಹ ಕಡಿಮೆ ಆಗಿದೆ. ಇವತ್ತು ಯಾಕೆ ಪ್ರೋತ್ಸಾಹ ಕಡಿಮೆ ಆಗಿದೆ ಅಂತಂದರೆ, ಹಿಂದೆ ವಾಸಣ್ಣ ಇದ್ದರು, ನಾಗೇಂದ್ರ ಸರ್ ಒಂದ್ಸರಿ ಕರೆದ್ರೆ ಎಷ್ಟೊಂದು ಜನ ಬಂದ್ಬಿಡ್ತಿದ್ರು ಪ್ರೆಸ್ ಅವರು, ಅಂದರೆ ಒಂದು ಸೀನಿಯರ್ ಇದ್ರು. ಇವತ್ತು ಕೆಲವರು ಎಲ್ಲ ನೋಡ್ತಾ ಇದ್ದಾಗ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ಒಂದು ಪೇಪರಲ್ಲಿ ಬಂದರೆ ಇಡೀ ಸಿನಿಮಾ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇತ್ತು. ಯಾವುದೋ ಒಂದು ಪೇಪರ್, ನಾವು ಶುಕ್ರವಾರ ಯಾವ ಸಿನಿಮಾ ಬರುತ್ತೆ, ಯಾವ್ದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂತ ಒಂದು ಪೇಪರ್ ನೋಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲ ಸಿನಿಮಾ ಗೊತ್ತಾಗ್ತಾ ಇತ್ತು. ಇವತ್ತು ನಾವು ಎಷ್ಟು ಜನ ಇದ್ದೀವಿ, ಇಷ್ಟು ಜನನೂ ಕೂಡ ಬರೆದ್ರೆ ಮಾತ್ರ ಒಂದು ಸಿನಿಮಾದ ಎಲ್ರಿಗೂ ತಿಳಿಯುವಾಗುತ್ತೆ ಇವತ್ತು. ಯಾಕಂದರೆ ಇಷ್ಟು ಪ್ರಯತ್ನ ಪಟ್ಟು ನಿಮ್ಮ ಹತ್ರ ನೋಡಿ, ಒಂದು ಎಕ್ಸಾಮ್ ಬರೆದು ಒಂದು ಸ್ಕೂಲ್ ಮಕ್ಕಳ ಥರ ಬಂದು ನಾವೆಲ್ಲ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಂದು ಸಕ್ಸಸ್ ಆಗಬೇಕು. ಸಿನಿಮಾ ಸಕ್ಸಸ್ ಆದರೆ ನಮಗೂ ಒಂದು ಸಿನಿಮಾ ಸಕ್ಸಸ್ ಆದರೆ ಒಬ್ಬರದ್ದು ಸಕ್ಸಸ್ ಅಲ್ಲ, ಇಡೀ ಇಂಡಸ್ಟ್ರಿ ಸಕ್ಸಸ್ ಅದು. ಈಗ ಒಂದು ಮುಂಗಾರು ಮಳೆ ಹಿಟ್ ಆದ ತಕ್ಷಣವೇ ಎಷ್ಟೊಂದು ಸಿನಿಮಾಗಳು, ಎಷ್ಟೊಂದು ನಿರ್ಮಾಪಕರು ಬಂದರು, ಥಿಯೇಟರ್ಗಳು ಉದ್ಧಾರ ಆಯಿತು, ಟೆಕ್ನಿಷಿಯನ್ಸ್ ಬಂದರು, ನಮ್ಗೆ ಹೊಸೊಬ್ಬರಿಗೆ ಅವಕಾಶಗಳು ಸಿಗ್ತಾ ಇತ್ತು. ಈಗ ಕ್ಯಾಮ್ರಾಮನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್, ಸಂಭಾಷಣೆ ಚೆನ್ನಾಗಿದೆ. ಮೋಹನ್ ಅವರು ಹಿಂದೆನೇ ಕೂತ್ಕೊಂಡಿದ್ರು, ಭಾಳ ಖುಷಿ ಆಯಿತು ಅದೆಲ್ಲ. ಸೊ ಇಂಥವ್ರಿಗೆಲ್ಲ ನಮಗೆ ಈ ಪ್ರತಿಭೆಗಳು ಬರಬೇಕು ಅಂದಾಗ ಇವತ್ತು ಡಿಜಿಟಲ್ ಮಾಧ್ಯಮ ಬಹಳ ಪ್ರಭಾವಿಯಾಗಿದೆ. ಈಗ ನೀವು ಒಂದ್ಸರಿ ನೀವು ಹಾಕಿದ್ರೆ ಅದೆಲ್ಲೋ ಒಂದು ಕಡೆ ಪಾಸ್ ಆಗಿಬಿಡುತ್ತೆ. ಅಲ್ಲ, ಡಿಜಿಟಲು ಬೇಕು, ಪೇಪರು ಬೇಕು. ಯಾಕಂದರೆ ಇದು ಪೇಪರ್ ಅನ್ನೋದು ಡಾಕ್ಯುಮೆಂಟ್, ಡಿಜಿಟಲ್ ಅನ್ನೋದು ಕೂಡ ಇವತ್ತು ಎಷ್ಟು ಪಾಪ್ಯುಲರ್ ಆಗಿದೆ. ಪ್ರತಿ ದಿನ ನಾವು ಸ್ಕ್ರಾಲ್ ಮಾಡ್ತಾನೆ ಇದ್ದೀವಿ. ಟಿಕೆಟ್ ಕನ್ವರ್ಟ್ ಆಗಿಲ್ಲ. ಸೊ ನಿಮ್ಮೆಲ್ಲರೂ ನಿಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ, ಜನಗಳನ್ನ ನೀವು ಬರೀ ಸಿನಿಮಾ ಮಾಧ್ಯಮದವರು ಇಲ್ಲ, ಸಿನಿಮಾ ಮಾಡೋರು ಮಾತ್ರ ಜನನ ಕರ್ಕೊಂಬರಲ್ಲ, ನೀವುಗಳು ಕರ್ಕೊಂಬರ್ಬೇಕು. ಯಾಕಂದ್ರೆ ನಾವು ಮಾಡೋದು ಎಲ್ಲರೂ ಪ್ರತಿಯೊಬ್ಬರು ಒಳ್ಳೆ ಸಿನಿಮಾನೇ ಮಾಡಕ್ಕೆ ಹೊರಟಿರ್ತಾರೆ. ಸೊ ಈ ಸಿನಿಮಾದ ಪ್ರಯತ್ನ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದ್ರು ಕೂಡ ಪ್ರಿಯಾ ಅವರು, ಅಪೂರ್ವ ಅವರು ಎಲ್ಲರೂ. ಆ್ಯಂಡ್ ಈ ಸಿನಿಮಾಗೆ ಒಳ್ಳೇದಾಗಲಿ, ಸಕ್ಸಸ್ ಆಗಲಿ. ಹಾಗೆ ಈ ಸಕ್ಸಸ್ನ ಪಾರ್ಟು ಪತ್ರಿಕಾ ಮಾಧ್ಯಮದವ್ರಿಗೂ ಹಾಗೂ ನಮ್ಮ ಡಿಜಿಟಲ್ ಮಾಧ್ಯಮದವ್ರಿಗೂ ಸಿಗಲಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇಲ್ಲಿಂದ ನೀವು, ಯಾಕೆಂದರೆ ಇವತ್ತು ಥಿಯೇಟರ್ ಪ್ರಾಬ್ಲಮ್ ಹೇಳ್ತಾ ಇದ್ರು ಇವರು, ಥಿಯೇಟರ್ ಪ್ರಾಬ್ಲಮ್ ನೀವು ಬರೆಯೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ನೋಡಿ, ಒಂದು ಸಿನಿಮಾನೇ ನಿಲ್ಲಿಸಿದ್ರಿ ಸರ್. ಕನ್ನಡದ ಬಗ್ಗೆ ಮಾತಾಡಿದ ತಕ್ಷಣವೇ ಆ ಸಿನಿಮಾನೇ ಇಲ್ಲೂ ರಿಲೀಸ್ ಆಗದೆ ಇರೋ ಥರ ಮಾಡಿದ್ದು ಯಾರೋ ಬೇರೆಯವರಲ್ಲ ಸರ್, ನಿಮ್ಮ ಶಕ್ತಿ ಅದು. ನೀವು ಬರೆದಿದ್ದಕ್ಕೇನೆ ಇವತ್ತು ಜನ ಇವತ್ತು ಅದು ಎಲ್ಲಿ ರಿಲೀಸ್ ಆಗದೆ ಇರೋದು. ಸೊ ಈ ಶಕ್ತಿ ನಿಮ್ಮಲ್ಲಿದೆ. ಈ ಒಂದು ಸಿನಿಮಾನ ಗೆಲ್ಲಿಸಿದ್ರೆ ಇದಾಗುತ್ತೆ. ಹಾಗೆ ಲಕ್ಷ್ಮೀ ಮೇಡಮ್ ಒಳ್ಳೇದಾಗಲಿ, ಇನ್ನಷ್ಟು ಸಿನಿಮಾಗಳು ಮಾಡಿ. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಾತಾಡೋದು. ರಾಮ್ ಸರ್ ಮ್ಯೂಸಿಕ್ ಚೆನ್ನಾಗಿದೆ, ಸಂಭಾಷಣೆ ಅಂತೂ ತುಂಬ ಚೆನ್ನಾಗಿದೆ ಅದು ಓಪನ್ ನೋಡಿದಾಗ. ಆಲ್ ದ ಬೆಸ್ಟ್ ಪ್ರಭಾಕರ್ ಸರ್, ಇನ್ನಷ್ಟು ಸಿನಿಮಾಗಳು ಮಾಡಿ. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.